ಸ್ನೇಹಿತರೆ ಹನ್ನೊಂದಂಗಮಗೆ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ಇವತ್ತು ನಾನು ಮುಳಬಾಗಿಲಿಗಾದರೆ ಹೋಗ್ತಾ ಇದ್ದೀನಿ. ಈ ಮುಳಬಾಗಿಲಲ್ಲಿ ಯಾವ್ಯಾವ ದೇವಸ್ಥಾನ ನೋಡಬೇಕು, ಅದೇ ಥರ ಮುಳಬಾಗಿಲು ಸುತ್ತಮುತ್ತಲಿರುವ ಯಾವ್ಯಾವ ದೇವಸ್ಥಾನ ನೋಡಬೇಕು, ಮುಳಬಾಗಿಲಿಗೆ ಹೇಗೆ ಹೋಗ್ಬೇಕು ಮತ್ತು ಮುಳಬಾಗಿಲಲ್ಲಿ ಎಲ್ಲಿ ಸ್ಟೇ ಮಾಡಬೇಕಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಮುಳಬಾಗಿಲು ಬಂದು ನಮ್ಮ ಬೆಂಗಳೂರಿಂದ 120 ಕಿಲೋಮೀಟರ್ ಇರುತ್ತೆ, ಮೈಸೂರಿಂದ 250 ಕಿಲೋಮೀಟರ್ ಇರುತ್ತೆ, ಹಾಸನದಿಂದ 300 ಕಿಲೋಮೀಟರ್ ಇರುತ್ತೆ, ದಾವಣಗೆರೆಯಿಂದ 360 ಕಿಲೋಮೀಟರ್ ಇರುತ್ತೆ. ಇನ್ನು ಕೋಲಾರದಿಂದ ಕೇವಲ ಈ ಒಂದು ಮುಳಬಾಗಿಲು ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಸ್ನೇಹಿತರೆ, ಈ ಎಲ್ಲ ಪ್ರಸಿದ್ಧ ಪಟ್ಟಣಗಳಿಂದ ಮುಳಬಾಗಿಲಿಗೆ ಹೋಗೋಕ್ಕೆ ಬಸ್ಸಿನ ಸೌಕರ್ಯ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಮುಳಬಾಗಿಲಿಗೆ ಬಸ್ನಲ್ಲೇ ಹೋಗ್ಬೋದು. ಸ್ನೇಹಿತರೆ, ತುಂಬ ಐತಿಹಾಸಿಕ ಪ್ರದೇಶಗಳು ಈ ಒಂದು ಮುಳಬಾಗಿಲು ಸುತ್ತಮುತ್ತಲ ಇದ್ದಾವೆ. ಸ್ನೇಹಿತರೆ, ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸುಮಾರು 10 ದೇವಸ್ಥಾನಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಹಾಗೆ ಮುಳಬಾಗಿಲಲ್ಲಿ ಸ್ಟೇ ಮಾಡೋದಕ್ಕೆ ನಮಗೆ ಯಾವುದೇ ಥರವಾದಂಥ ದೇವಸ್ಥಾನದ ರೂಮ್ಗಳಿಲ್ಲ, ಅದಕ್ಕೆ ನಾವು ಪ್ರೈವೇಟ್ ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ಇದೇ ನೋಡಿ, ಆರಾಧ್ಯ ಗ್ರ್ಯಾಂಡ್ ಅಂತ, ಇದು ಬೈಪಾಸಲ್ಲೇ ಬರುತ್ತೆ. ಇದು ಚೆನ್ನಾಗಿತ್ತು ಹೋಟೆಲು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಸ್ನೇಹಿತರೆ, ಪ್ರೈವೇಟ್ ಹೋಟೆಲು ಆರಾಮಾಗಿ ಸ್ಟೇ ಮಾಡ್ಬೋದು. ಇನ್ನು ನಾವು ಇಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಬೇಗ ಎದ್ದು ನಾವು ಹೋಗಿದ್ದು ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳಬಾಗಿಲಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುತ್ತೆ. ಸ್ನೇಹಿತರೆ, ಆ ಹೋಟೆಲಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ನಮಗೆ 2 ಕಿಲೋಮೀಟರ್ ಆದರೆ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಇದು ಮುಳಬಾಗಿಲು ಬಸ್ ಸ್ಟ್ಯಾಂಡು ಹಿಂದ್ಗಡೆ ಇರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಮೊದಲು ಇಲ್ಲಿ ನಾನು ಆಂಜನೇಯ ಸ್ವಾಮಿಗೆ ಒಂದು ವಿಗ್ರಹನಾದರೆ ಇಟ್ಟಿದ್ದಾರೆ, ಆ ವಿಗ್ರಹನ ತೋರಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಅದ್ಭುತವಾದಂಥ ಒಂದು ದೇವಸ್ಥಾನ ಇದು. ಸುಮಾರು 1000 ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ಅದ್ಭುತವಾದಂಥ ಒಂದು ವಿಗ್ರಹ. ಮೊದಲು ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಈ ಕಡೆನೇ ಇತ್ತು, ಆದರೆ ಈಗ ಎಂಟ್ರೆನ್ಸ್ನ ಹಿಂದ್ಗಡೆ ಕಾರ್ಯ ಚೇಂಜ್ ಮಾಡಿದ್ದಾರೆ. ಸ್ನೇಹಿತರೆ, ಆ ಎಂಟ್ರೆನ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ಇಲ್ಲೇ ನಾವು ಆ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿ ಬರ್ತಾ ಇದ್ವಿ. ಈಗ ಆ ಬಾಗಿಲನ್ನ ಹಿಂದ್ಗಡೆ ಕಾರ್ಯ ವಾಸ್ತು ಪ್ರಕಾರವಾಗಿ ಚೇಂಜ್ ಮಾಡಿದ್ದಾರೆ, ಅದನ್ನು ಕೂಡ ನಮ್ಗೆ ತೋರಿಸ್ಕೊಡ್ತೀನಿ. ಆ ವಿಗ್ರಹದಿಂದ ತುಂಬ ದೂರ ಏನಿರೋದಿಲ್ಲ, ಅಲ್ಲಿಂದ ಒಂದು 100 ಮೀಟರ್ ಇರುತ್ತೆ, ಆರಾಮಾಗಿ ನಾವು ನಡ್ಕೊ ಬರ್ಬೋದು. ಸ್ನೇಹಿತರೆ, ಇನ್ನು ಈ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ನಲ್ಲ, ಅದೇ ಥರ ಅರ್ಜುನ ಈ ಒಂದು ದೇವಸ್ಥಾನದಲ್ಲಿರುವ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಅದು ಹೇಗೆ ಅಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಆಂಜನೇಯ ಸ್ವಾಮಿಯು ಅರ್ಜುನ ರಥದ ಧ್ವಜದಲ್ಲಿ ನಿಂತು ಪಾಂಡವರಿಗೆ ಸಹಾಯ ಮಾಡ್ತಾನೆ. ಯುದ್ಧ ಮುಗಿದ ನಂತರ ಅರ್ಜುನ ರಥದಲ್ಲಿದ್ದ ಆಂಜನೇಯ ಸ್ವಾಮಿಯ ಬಾವುಟನ ತೆಗೆದ ತಕ್ಷಣ ರಥಕ್ಕೆ ಬೆಂಕಿ ಹತ್ತಿಕೊಂಡು ಉರಿದು ಬೂದಿ ಆಗ್ತದೆ. ಆಗ ಅರ್ಜುನನಿಗೆ ಯುದ್ಧದಲ್ಲಿ ಆಂಜನೇಯ ಸ್ವಾಮಿ ಮಾಡಿದ ಸಹಾಯ ಅರ್ಥವಾಗ್ತದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅರ್ಜುನ ತೀರ್ಥಯಾತ್ರೆಗೆ ತೆರಳ್ತಾನೆ. ಆ ಸಮಯದಲ್ಲಿ ಮುಳುಬಾಗಿಲಿಗೆ ಬಂದ ಅರ್ಜುನ ಆಂಜನೇಯ ಸ್ವಾಮಿ ಮಾಡಿದ ಸಹಾಯಕ್ಕೆ ಕೃತಜ್ಞತೆಯಾಗಿ ಆಂಜನೇಯ ಸ್ವಾಮಿಗೆ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಮುಳಬಾಗಿಲನ್ನು ದಕ್ಷಿಣದ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಆ ಸಮಯದಲ್ಲೇ ಇಲ್ಲಿ ಆಂಜನೇಯ ಸ್ವಾಮಿ ಒಂದು ವಿಗ್ರಹಕ್ಕೆ ಈ ದೇವಸ್ಥಾನವನ್ನಾದರೆ ಅವರೇ ಕಟ್ಟಿಸ್ಕೊಡ್ತಾರೆ. ಸ್ನೇಹಿತರೆ, ಸುಮಾರು 1000 ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಈ ಒಂದು ದೇವಸ್ಥಾನದಲ್ಲಿರುವಂಥ ವಿಗ್ರಹಕ್ಕೆ. ಇನ್ನು ಈ ದೇವಸ್ಥಾನ ಟೈಮಿಂಗ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಓಪನ್ ಇರುತ್ತೆ, ಮತ್ತು ಸಂಜೆ 3 ಗಂಟೆಯಿಂದ ರಾತ್ರಿ 7:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಸ್ನೇಹಿತರೆ, ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು. ಇನ್ನೊಂದು ವಿಷಯ, ಇಲ್ಲಿ ತುಂಬ ಜನ ಬೆಂಗಳೂರಿಂದ ತಿರುಪತಿಗೆ ಹೋಗುವ ಭಕ್ತರು ಫಸ್ಟು ಇಲ್ಲಿಗೆ ಬಂದು ಈ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ನಂತರ ತಿರುಪತಿಗೆ ತೆರಳ್ತಾರೆ ಸ್ನೇಹಿತರೆ. ಸೊ ಆ ಥರವಾಗಿ ಹೋದರೆ ತಮಗೆ ಹೋಗುವ ದಾರಿಯಲ್ಲಿ ಯಾವುದೇ ಥರವಾದಂಥ ತೊಂದರೆ ಆಗೋದಿಲ್ಲ ಅಂತ ತುಂಬ ಜನ ಭಕ್ತರು ನಂಬ್ತಾರೆ. ಅದಕ್ಕೋಸ್ಕರ ತುಂಬ ಜನ ಭಕ್ತರು ಮೊದಲು ತಿರುಪತಿಗೆ ಹೋಗೋದಕ್ಕೂ ಮೊದಲು ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ, ಅದಕ್ಕೆ ನಾನು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಒಳಗಡೆ ನಮಗೆ ಆಂಜನೇಯ ಸ್ವಾಮಿ ದರ್ಶನ ಆದರೆ ಕೊಡ್ತಾರೆ. ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ತಿರುಪತಿಗೆ ಹೋಗ್ಬೇಕಾದ್ರೆ ಫಸ್ಟು ಇಲ್ಲಿಗೆ ಬಂದು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಸ್ನೇಹಿತರೆ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಸೋಮೇಶ್ವರ ದೇವಸ್ಥಾನಕ್ಕೆ. ಈ ಸೋಮೇಶ್ವರ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ಆರಾಮಾಗಿ ಅಲ್ಲಿಂದ ನಾವು ಆಟೋದಲ್ಲಿ ಸಹ ಬರ್ಬೋದು. ಆಟೋದವರು ಇಲ್ಲಿಗೆ ಬರೋದಕ್ಕೆ ಸುಮಾರು 50 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದಾರೆ, ಇದೇ ಆರ್ಚ್, ಈ ಆರ್ಚಿಂದ ಒಳಗಡೆ ಹೋದರೆ ನಮಗೆ ಆ ಸೋಮೇಶ್ವರ ದೇವಸ್ಥಾನ ಆದರೆ ಕಾಣಿಸ್ತದೆ. ಸೊ ಬನ್ನಿ ಸ್ನೇಹಿತರೆ, ನಾವು ಒಳಗಡೆ ಹೋಗೋಣ. ಒಳಗಡೆ ಬಂದಿದ ತಕ್ಷಣ ನಮಗೆ 5 ಅಂತಸ್ತಿನ ಗೋಪುರ ಆದರೆ ಕಾಣಿಸ್ತದೆ. ಈ ದೇವಸ್ಥಾನ ಸಹ ಸುಮಾರು 1000 ವರ್ಷಗಳ ಹಳೆಯ ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಈ ದೇವಸ್ಥಾನದ ಟೈಮಿಂಗ್ ಹೇಳ್ಬಿಡ್ತೀನಿ ನೋಡಿ ನಾನು. ಬೆಳಿಗ್ಗೆ 7 ಗಂಟೆಯಿಂದ
ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟ, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 7:30ವರೆಗೂ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ. ಸೊ ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು. ಈ ದೇವಸ್ಥಾನವನ್ನು ಸಹ ವಿಜಯನಗರ ಸಾಮ್ರಾಜ್ಯದ ಅರಸರೇ ಕಟ್ಟಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಅವ್ರ ಆಳ್ವಿಕೆ ಕಾಲದಲ್ಲೇ ಈ ದೇವಸ್ಥಾನವನ್ನು ಕೂಡ ನಿರ್ಮಾಣ ಆದರೆ ಮಾಡಿಕೊಟ್ಟಿದ್ದಾರೆ. ಸುಮಾರು 5 ಅಂತಸ್ತಿನ ಗೋಪುರವಿರುವ ಈ ದೇವಸ್ಥಾನವನ್ನು ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ ಸ್ನೇಹಿತರೆ. ಇಲ್ಲಿರುವ ಶಿವನ ಲಿಂಗ ಕಾಶಿಯಲ್ಲಿರುವ ಲಿಂಗದಷ್ಟೇ ಪವಿತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ನಾವು ಎಂಟ್ರಿ ಆಗಿದ ತಕ್ಷಣ ಫಸ್ಟು ನಮಗೆ ಇಲ್ಲೊಂದು ಬಸವ ಆದರೆ ಕಾಣಿಸ್ತಾನೆ, ನಂದಿ ಕಾಣಿಸ್ತದೆ. ಈ ನಂದಿಗೆ ಎಕ್ಸಾಕ್ಟ್ ಆಪೋಸಿಟಲ್ಲೇ ನಮಗೆ ಆ ಒಂದು ಶಿವನ ಲಿಂಗ ಅದೇ ಇರುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಪವಿತ್ರವಾದಂಥ ಒಂದು ಲಿಂಗ ಇಲ್ಲಿ ಇರುವಂಥ ಲಿಂಗ ಸ್ನೇಹಿತರೆ. ಈ ಲಿಂಗವನ್ನು ಕಾಶಿಯಲ್ಲಿರುವ ಲಿಂಗಕ್ಕೆ ಸಮನಾಗಿ ಹೋಲಿಕೆ ಮಾಡ್ತಾರೆ, ಅಷ್ಟು ಪವಿತ್ರ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಮುಳುಬಾಗಿಲಿಗೆ ಬಂದರೆ ತಪ್ಪದೆ ಇಲ್ಲಿಗೆ ಒಂದು ಸಲ ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಸೈಲೆಂಟ್ ಆಗಿರುವಂಥ ಒಂದು ದೇವಸ್ಥಾನ ಕೂಡ ಇದು. ಸೊ ಇದು ಕೂಡ ಮುಳುಬಾಗಿಲ ಪಟ್ಟಣದ ಒಳಗಡೆ ಇರುತ್ತೆ ಸ್ನೇಹಿತರೆ. ಅಂದರೆ ಮುಳುಬಾಗಿಲು ಸಿಟಿ ಒಳಗಡೆ ಈ ಒಂದು ದೇವಸ್ಥಾನ ಇರುತ್ತೆ. ಸೊ ನೀವು ಆರಾಮಾಗಿ ಬಂದು ಇಲ್ಲಿ ಕೂಡ ಈ ದೇವಸ್ಥಾನದಲ್ಲಿರುವ ವಿಗ್ರಹವನ್ನು ದರ್ಶನ ಆದರೆ ಮಾಡ್ಕೋಬೋದು. ಇಲ್ಲಿ ಜನ ಅಷ್ಟೊಂದೇನು ಇರೋಲ್ಲ, ಆರಾಮಾಗಿ ನೀವು ಯಾವಾಗಾದರೂ ಬಂದು ಈ ಒಂದು ದೇವಸ್ಥಾನ ದರ್ಶನ ಮಾಡ್ಕೋಬೋದು. ಬಟ್ ಟೈಮಿಂಗ್ ಮಾತ್ರ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಸೋಮೇಶ್ವರ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಶ್ರೀ ಪಾದರಾಜ ಮಠಕ್ಕೆ ಸ್ನೇಹಿತರೆ. ಈ ಪಾದರಾಜ ಮಠ ಬಂದು ಈ ಸೋಮೇಶ್ವರ ದೇವಸ್ಥಾನದಿಂದ ಸುಮಾರು 3.5 ಕಿಲೋಮೀಟರ್ ಇರುತ್ತೆ. ಇದು ಬೈಪಾಸಲ್ಲಿರುತ್ತೆ ಸ್ನೇಹಿತರೆ. ಇದೆಲ್ಲ ನೋಡ್ತಿದ್ರಲ್ಲ, ಇದೆಲ್ಲ ಬೆಂಗಳೂರು ತಿರುಪತಿ ಬೈಪಾಸ್. ಅದು ಈ ಬೈಪಾಸ್ ಪಕ್ಕದಲ್ಲಿ ನಮಗೆ ಈ ಪಾದರಾಜ ಮಠ ಆದರೆ ಕಾಣಿಸ್ತದೆ. ಈ ಮಠ ಕೂಡ ತುಂಬ ಅಂದರೆ ತುಂಬಾ ಪವಿತ್ರವಾದಂಥ ಮಠ ಸ್ನೇಹಿತರೆ ಇದು. ಇನ್ನು ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದರೆ ನಿಮ್ಮ ಓನ್ ವೆಹಿಕಲ್ಗೆ ಅಚ್ಚುಕಟ್ಟಾದಂಥ ಪಾರ್ಕಿಂಗ್ನ ವ್ಯವಸ್ಥೆ ಅವರಾದರೂ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿಬಿಟ್ಟು ನೀವು ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಆದರೆ ಮಾಡ್ಕೋಬೋದು. ಇನ್ನು ಈ ದೇವಸ್ಥಾನ ಟೈಮಿಂಗ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆ ಗಂಟೆ ಆಫರ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಇಲ್ಲಿರುವ ಅಂಗಾರ ನರಸಿಂಹ ಸ್ವಾಮಿಯನ್ನು ದರ್ಶನ ಮಾಡ್ಕೋಬೋದು ಸ್ನೇಹಿತರೆ. ಒಳಗಡೆ ಅಂಗಾರ ನರಸಿಂಹ ಸ್ವಾಮಿಯ ವಿಗ್ರಹ ಇರುತ್ತೆ, ಆ ವಿಗ್ರಹವನ್ನು ನಾವು ದರ್ಶನ ಮಾಡ್ಕೋಬೋದು. ಶ್ರೀ ಪಾದರಾಜರನ್ನು ಭಕ್ತ ಧ್ರುವ ಅಂಗ ಎಂದು ಪರಿಗಣಿಸಲಾಗುತ್ತೆ. ಶ್ರೀ ಪಾದರಾಜರು ಶ್ರೀ ವ್ಯಾಸತೀರ್ಥರ ವಿದ್ಯಾಗುರುಗಳಾಗಿದ್ದರಂತೆ. ಇನ್ನು ಇದೇ ಒಂದು ದೇವಸ್ಥಾನದಲ್ಲಿ ನರಸಿಂಹ ತೀರ್ಥ ಎಂಬ ಪುಷ್ಕರಣಿ ಇದೆ. ಈ ಪುಷ್ಕರಣಿಗೆ ಒಂದು ಚಿಕ್ಕ ಕಥೆ ಇದೆ ಸ್ನೇಹಿತರೆ. ಒಂದು ದಿನ ಶ್ರೀ ಪಾದರಾಜರಿಗೆ ಇಳಿಯ ವಯಸ್ಸಿನಲ್ಲಿರುವಾಗ ಗಂಗೆ ಸ್ನಾನ ಮಾಡಬೇಕೆಂಬ ಬಯಕೆ ಆಗುತ್ತಂತೆ. ಆದರೆ ಕಾಶಿಗೆ ಹೋಗುವಷ್ಟು ದೇಹ ಸರ್ಕಾರ ನೀಡುವುದಿಲ್ಲ. ಆಗ ಸ್ವತಃ ಗಂಗೆ ಶ್ರೀ ಪಾದರಾಜರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನಾನೇ ಇಲ್ಲಿಗೆ ಬರುವಂತೆ ಮಾತು ಕೊಟ್ಟಿತ್ತಂತೆ. ಸೊ ಅದರ ಪ್ರಕಾರವಾಗಿ ಈ ಪುಷ್ಕರಣಿಯಲ್ಲಿ ಗಂಗೆ ಉದ್ಭವ ಆಗಿದೆ ಅಂತೆ. ಸೊ ಆಗಿನಿಂದಲೂ ಈ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದ್ರೆ ಕಾಶಿಯಲ್ಲಿರುವ ಗಂಗೆಯಲ್ಲೇ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ದೊಡ್ಡವರಾದರೆ ಹೇಳ್ತಾರೆ ಸ್ನೇಹಿತರೆ. ಸೊ ಅದ್ರ ಪ್ರಕಾರವಾಗಿ ತುಂಬ ಜನ ಬಂದು ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ನೀವು ಸಹ ಇಲ್ಲಿಗೆ ಹೋದಾಗ ಒಂದ್ಸಲ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಶ್ರೀ ಪಾದರಾಜ ಮಠ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಸ್ನೇಹಿತರೆ ವಿರೂಪಾಕ್ಷ ದೇವಸ್ಥಾನಕ್ಕೆ. ಈ ವಿರೂಪಾಕ್ಷ ದೇವಸ್ಥಾನ ಈ ಮುಳಬಾಗ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ನಮಗೆ ಬಸ್ಸಿನ ಸೌಕರ್ಯ ಕೂಡ ಸಿಗುತ್ತೆ ಸ್ನೇಹಿತರೆ. ಇನ್ನು ಅದೇ ಥರ ನೀವು ಆಟೋದಲ್ಲಿ ಕೂಡ ಹೋಗ್ಬೋದು. ಇನ್ನು ನೀವು ಓನ್ ವೆಹಿಕಲಲ್ಲಿ ಹೋದರೆ ಇಲ್ಲಿ ಸಹ ನಿಮಗೆ ಓನ್ ವೆಹಿಕಲ್ಗೆ ಅಚ್ಚುಕಟ್ಟಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವಿರೂಪಾಕ್ಷ ದೇವಸ್ಥಾನ. ಈ ದೇವಸ್ಥಾನ ಸಹ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸ್ನೇಹಿತರೆ. ಸುಮಾರು 13ನೇ ಶತಮಾನದಲ್ಲಿ ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಆದರೆ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟೆ ಓಪನ್ ಇರುತ್ತೆ. ಮತ್ತು ಸಂಜೆ 3:30ರಿಂದ ರಾತ್ರಿ 7 ಗಂಟೆ ಗಂಟೆ ಈ ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಇಲ್ಲಿರುವ ಶಿವನ ಲಿಂಗವನ್ನು ದರ್ಶನ ಆದರೆ ಮಾಡ್ಕೋಬೋದು. ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಶಿವಲಿಂಗ ಇರುತ್ತೆ, ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ 2 ಶಿವಲಿಂಗಗಳಿರ್ತವೆ ಸ್ನೇಹಿತರೆ. ಒಂದು ಶಿವನ ಲಿಂಗವನ್ನು ವಿರೂಪಾಕ್ಷೇಶ್ವರ ಎಂದು ಕರೀತಾರೆ, ಇನ್ನೊಂದು ಶಿವಲಿಂಗವನ್ನು ಮಾರ್ಗದರ್ಶೇಶ್ವರ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ಒಳಗಡೆ ಇರುವ ಶಿವಲಿಂಗವನ್ನು ಅತ್ರಿ ಮಹಾಮುನಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಒಳಗಡೆ ಬಂದರೆ ನಮಗೆ ದೇವಸ್ಥಾನ ಈ ಥರವಾದರೆ ಕಾಣಿಸ್ತದೆ. ತುಂಬ ಅಂದರೆ ತುಂಬಾ ಹಳೆಯ ಕಾಲದ ದೇವಸ್ಥಾನ ಸ್ನೇಹಿತರೆ. ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ.
ದೇವಸ್ಥಾನ. ಆದರೆ ಈಗ ಸರಿಯಾದ ಮೇಂಟೆನೆನ್ಸ್ ಇಲ್ಲದ ಕಾರಣಕ್ಕೆ ನಮಗೆ ಈ ಥರ ಪಾಳು ಬಿದ್ದೋಗಿರೋ ಥರ ಕಾಣಿಸ್ತದೆ. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಂಥ ಒಂದು ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನದ ಇನ್ನೊಂದು ಪ್ರತ್ಯೇಕತೆ ಅಂದರೆ ಇಲ್ಲಿರುವ ಒಂದು ಶಿವಲಿಂಗ ದಿನಕ್ಕೆ 3 ಬಣ್ಣವನ್ನು ಬದಲಾಯಿಸ್ತದೆ ಸ್ನೇಹಿತರೆ. ಸೊ ಒಳಗಡೆ ಇರುವ ವಿರೂಪಾಕ್ಷೇಶ್ವರ ಎಂಬ ಶಿವಲಿಂಗ ಪ್ರತಿದಿನ 3 ಬಣ್ಣವನ್ನಾದರೆ ಬದಲಾಯಿಸ್ತದೆ. ಬೆಳಿಗ್ಗೆ ಇದು ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಡ್ತದೆ, ಮಧ್ಯಾಹ್ನ ಬಿಳಿ ಬಣ್ಣದಲ್ಲಿ ಕಾಣಿಸ್ತದೆ, ಸಂಜೆ ಇದು ಮಧುವರ್ಣದಲ್ಲಿ ನಮಗೆ ದರ್ಶನ ಕೊಡ್ತದೆ ಸ್ನೇಹಿತರೆ. ಸೊ ಅಷ್ಟು ಪವಿತ್ರವಾದಂಥ ಒಂದು ದೇವಸ್ಥಾನ ಇದು. ಆದರೆ ಈಗ ಸರಿಯಾದ ಮೇಂಟೆನೆನ್ಸ್ ಇಲ್ಲದ ಕಾರಣಕ್ಕೆ ಈ ದೇವಸ್ಥಾನ ತುಂಬ ಪಾಳು ಬಿದ್ದೋಗಿದೆ ಅಂತಲೇ ಹೇಳ್ಬೋದು. ನೀವು ಸಹ ಇಲ್ಲಿಗೆ ಹೋದಾಗ ಆ ಒಂದು ಶಿವನ ಲಿಂಗವನ್ನು ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ಒಂದು ದಿನಕ್ಕೆ 3 ಬಣ್ಣದಲ್ಲಿ ನಮಗೆ ಈ ಒಂದು ಶಿವನ ಲಿಂಗ ಕಾಣಿಸ್ತದೆ. ಇನ್ನು ಅದೇ ಥರ ಶಿವರಾತ್ರಿ ದಿನದಂದು ಇಲ್ಲಿರುವ ಲಿಂಗದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾವಂತೆ ಸ್ನೇಹಿತರೆ. ಅದು ಇನ್ನೊಂದು ಅದ್ಭುತ ಅಂತಲೇ ಹೇಳ್ಬೋದು ಈ ದೇವಸ್ಥಾನವನ್ನು. ಸೊ ನೀವೇನಾದರೂ ಮುಳಬಾಗಿಲು ಸುತ್ತಮುತ್ತಲಿರುವ ದೇವಸ್ಥಾನಗಳನ್ನು ನೋಡೋಕೆ ಬಂದರೆ ಖಂಡಿತವಾಗ್ಲೂ ಈ ವಿರೂಪಾಕ್ಷ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ. ಇನ್ನು ಈ ವಿರೂಪಾಕ್ಷ ದೇವಸ್ಥಾನ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಆವಣಿ ಕ್ಷೇತ್ರಕ್ಕೆ. ಈ ಆವಣಿ ಕ್ಷೇತ್ರ ವಿರೂಪಾಕ್ಷ ದೇವಸ್ಥಾನದಿಂದ ಸುಮಾರು 10 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಮಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಇನ್ನು ಅದೇ ಥರ ನೀವು ಓನ್ ವೆಹಿಕಲಲ್ಲಿ ಬಂದರೆ ನೀವು ಓನ್ ವೆಹಿಕಲ್ಗೆ ಅಚ್ಚುಕಟ್ಟಾದ ಪಾರ್ಕಿಂಗ್ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಆವಣಿ ಕ್ಷೇತ್ರದ ಹೆಬ್ಬಾಗಿಲು. ಇದನ್ನು ಅವಂತಿಕಾಪುರ ಅಂತ ಸಹ ಕರಿತಿದ್ರಂತೆ. ಅದನ್ನು ಯಾಕೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬೆಟ್ಟವನ್ನು ನಾವೀಗ ಹತ್ಕೊಂಡು ಮೇಲೆ ಆದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಈ ಬೆಟ್ಟಕ್ಕೂ ರಾಮಾಯಣಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದು ಏನು ಅಂತ ಕೂಡ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಅದೇ ಥರ ಬೆಟ್ಟದಲ್ಲಿ ನಮಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಕೂಡ ಇರುತ್ತೆ. ಆ ಆಶ್ರಮವನ್ನು ಕೂಡ ನಮಗೆ ತೋರಿಸ್ಕೊಡ್ತೀನಿ. ಇನ್ನು ಈ ಬೆಟ್ಟ ಹತ್ತಬೇಕಾದ್ರೆ ಮೊದಲು ನಮಗೆ ಇಲ್ಲಿ ಮೊದಲನೇ ಮೆಟ್ಟಲಲ್ಲಿ ಇಲ್ಲಿ ಶಿವಲಿಂಗ ಸಿಗುತ್ತೆ. ಈ ಶಿವಲಿಂಗಕ್ಕೆ ಪೂಜೆ ಮಾಡ್ಕೊಂಡು ನಂತರ ನಾವು ಬೆಟ್ಟವನ್ನು ಆದರೆ ಹತ್ತಬೇಕಾಗುತ್ತೆ. ಈ ಬೆಟ್ಟ ಹತ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ದೊಡ್ಡದಾದಂಥ 3 ದೊಡ್ಡ ಬಂಡೆಗಳಾದರೆ ಕಾಣಿಸ್ತವೆ. ಈ ಬಂಡೆಗಳ ಒಂದು ವಿಶಿಷ್ಟತೆ ಏನಂದರೆ, ಸೀತಾಮಾತೆ ತನ್ನ ಗಂಡ ಆದ ರಾಮ ಮತ್ತು ತನ್ನ ಮಕ್ಕಳು ತನ್ನ ಮಕ್ಕಳಾದ ಲವಾಕುಶರ ಮಾಡ್ತಾ ಇದ್ದ ಯುದ್ಧವನ್ನು ಈ ಬಂಡೆ ಮೇಲೆ ನಿಂತ್ಕೊಂಡು ತಾಯಿ ನೋಡ್ತಾ ಇದ್ಲಂತೆ ಸ್ನೇಹಿತರೆ. ಸೊ ಮುಂದೆ ಮಾಡ್ತಾ ಇದ್ದ ಯುದ್ಧವನ್ನು ಆ ತಾಯಿ ಈ ಬೆಟ್ಟದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಂತೆ. ಈ ಬೆಟ್ಟವನ್ನು, ಈ 3 ದೊಡ್ಡ ಬಂಡೆಗಳನ್ನು ಆಂಜನೇಯ ಸ್ವಾಮಿ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಆ ಯುದ್ಧವನ್ನು ನೋಡಿ ಸೀತಾದೇವಿ ತಡೆಯಲಾಗದ ದುಃಖದಿಂದ ಒಂದು ಕಣ್ಣಲ್ಲಿ ಹಾಲನ್ನು, ಇನ್ನೊಂದು ಕಣ್ಣಲ್ಲಿ ರಕ್ತವನ್ನು ಸುರಿಸ್ತಾಳಂತೆ ಸ್ನೇಹಿತರೆ. ಆ ಒಂದು ಮಾರ್ಕ್ಗಳನ್ನು ಇಂದಿಗೂ ಸಹ ನಾವಿಲ್ಲಿ ನೋಡ್ಬೋದು. ಇನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಸಹ ಕಾಣಿಸ್ತದೆ. ಇನ್ನು ಅದೇ ಥರ ಲವಾಕುಶರ ಜನ್ಮಸ್ಥಳ ಕೂಡ ಇಲ್ಲೇ ಇದೆ ಸ್ನೇಹಿತರೆ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಆರೋ ಮಾರ್ಕ್ ಹಾಕಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಅಂತ ಹಾಕಿರ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಸ್ನೇಹಿತರೆ. ಈ ಬೆಟ್ಟದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇದ್ದ ಕಾರಣಕ್ಕೆ ಇದನ್ನು ಅವಂತಿಕಾಪುರ ಅಂತ ಕರೀತಿದ್ರಂತೆ. ಇನ್ನು ಇದೇ ನೋಡಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಇನ್ನು ಒಳಗಡೆ ಬಂದರೆ ನಮ್ಗೆ ಈ ಥರ ಕಾಣಿಸ್ತದೆ. ಇಲ್ಲಿ ನೋಡ್ತಾ ಇದ್ರಲ್ಲ ಕೆತ್ತನೆ, ಇದೇ ವಾಲ್ಮೀಕಿ ಮಹರ್ಷಿಗಳು. ಇಲ್ಲಿ ಇನ್ನೊಂದು ಕೆತ್ತನೆ ನೋಡ್ತಾ ಇದ್ರಲ್ಲ, ಈ ಕೆತ್ತನೆ ಬಂದು ಸೀತಾಮಾತೆಯ ತಂದೆಯಾದ ಜನಕ ಮಹಾರಾಜಂದು ಸ್ನೇಹಿತರೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸೀತಾಮಾತೆ ಲವಾಕುಶರಿಗೆ ಜನ್ಮ ನೀಡಿದ್ದು ಕೂಡ ಇಲ್ಲೇ ಸ್ನೇಹಿತರೆ. ಇಲ್ಲೊಂದು ಸಂಧಿ ನೋಡ್ತಾ ಇದ್ರಲ್ಲ, ಈ ಸಂಧಿಯ ಒಳಗಡೆ ಹೋಗಿ ನೋಡಿದ್ರೆ ನಾವು ಇದೇ ಜಾಗದಲ್ಲಿ ಸೀತಾಮಾತೆ ಲವಾಕುಶರಿಗೆ ಜನ್ಮ ನೀಡಿದಂಥ ಒಂದು ಪುಣ್ಯ ಸ್ಥಳ ಸ್ನೇಹಿತರೆ ಇದು. ಇಲ್ಲಿ ಸಿಕ್ಕಾಪಟ್ಟೆ ಕತ್ಲಿದ್ದ ಕಾರಣಕ್ಕೆ ನಾನು ಸರಿಯಾಗಿ ಒಳಗಡೆ ಶೂಟ್ ಆದರೆ ಮಾಡೋಕ್ಕಾಗಿಲ್ಲ. ಆದರೆ ಸೀತಾಮಾತೆ ತನ್ನ ಮಕ್ಕಳಾದ ಲವಾಕುಶರಿಗೆ ಇಲ್ಲೇ ಜನ್ಮ ನೀಡಿರೋದು ಸ್ನೇಹಿತರೆ. ಇನ್ನಾಗೆ ವಾಲ್ಮೀಕಿ ಮಹರ್ಷಿಗಳು ಇದೇ ಜಾಗದಲ್ಲಿ ಕೂತ್ಕೊಂಡು ರಾಮಾಯಣವನ್ನು ರಚಿಸಿದ್ರಂತೆ ಸ್ನೇಹಿತರೆ. ಸೊ ಆ ಒಂದು ಪುಣ್ಯ ಸ್ಥಳ ಇದು. ನೀವೇನಾದರೂ ಆವಣಿ ಕ್ಷೇತ್ರಕ್ಕೆ ಬಂದರೆ ತಪ್ಪದೇ ಈ ಜಾಗಕ್ಕೆ ಒಂದ್ಸಲ ಭೇಟಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೊಂದು ಸಣ್ಣದಾಗಿ ನಮಗೊಂದು ಕೊಳ ಕಾಣಿಸ್ತದೆ. ಈ ಕೊಳದ ಹತ್ರನೇ ಸೀತಾಮಾತೆ ತನ್ನ ಬಟ್ಟೆಗಳನ್ನು ಒಗಿತಾ ಇದ್ಲಂತೆ ಸ್ನೇಹಿತರೆ. ಸೊ ಆ ಒಂದು ಪ್ರದೇಶ ಇದು. ಇನ್ನಾಗಿ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ತಾಯಿ ಮನೆ ಅಂತ ಕಾಣಿಸ್ತದೆ.
ಸ್ನೇಹಿತರೆ, ತಾಯಿ ಮನೆ ಅಂದರೆ ಬೇರೆ ಏನೂ ಅಲ್ಲ, ಸೀತಾಮಾತೆ ವಾಸ ಮಾಡ್ತಾ ಇದ್ದ ಮನೆಯನ್ನು ತಾಯಿ ಮನೆ ಅಂತ ಕರೀತಾರೆ. ಯಾಕಂದರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಸೀತಾಮಾತೆ ಇರೋದಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ತುಂಬ ಜನ ಸ್ವಾಮೀಜಿಗಳು ಮಹರ್ಷಿಗಳು ಬಂದು ಹೋಗ್ತಾ ಇರ್ತಾರೆ. ಆ ಒಂದು ಕಾರಣಕ್ಕೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಸೀತಾಮಾತೆಗೆ ಒಂದು ಗುಹೆಯನ್ನು ಮಾಡಿಕೊಡ್ತಾರೆ. ಈ ಗುಹೆಯಲ್ಲೇ ಸೀತಾಮಾತೆ ಇದ್ಲಂತೆ, ತನ್ನ ವನವಾಸವನ್ನು ಇಲ್ಲೇ ಕಳೆದಂತೆ ಸ್ನೇಹಿತರೆ. ಇನ್ನಾಗೆ ಒಳಗಡೆ ಬಂದಿದ ತಕ್ಷಣ ನಮಗೆ ಇಲ್ಲಿ 2 ಶಿವಲಿಂಗಗಳಾದರೆ ಕಾಣಿಸ್ತವೆ. ಈ ಲಿಂಗಗಳನ್ನು ಲವಾಕುಶರು ಪ್ರತಿಷ್ಠಾಪನೆ ಮಾಡಿದ್ದಾರೆ. 2 ಯಾಕಿದ್ದಾವೆ ಅಂದರೆ ರಾಮ ಲಕ್ಷ್ಮಣ ಎಷ್ಟು ಅನ್ಯೋನ್ಯವಾಗಿದ್ರು ಅದೇ ಥರ ಲವಾಕುಶ ಕೂಡ ಅಷ್ಟೇ ಅನ್ಯೋನ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ಇಲ್ಲಿ 2 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಆದರೆ ಮಾಡಿದ್ದಾರೆ. ಇನ್ನು ಹಾಗೆ ನಾವು ಇಲ್ಲಿ ಸೀತಾಮಾತೆ ಬಳಸ್ತಾ ಇದ್ದಂಥ ಪಾತ್ರೆಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇವೆಲ್ಲ ಸೀತಾಮಾತೆ ಬಳಸ್ತಾ ಇದ್ದಂಥ ಪಾತ್ರೆಗಳು ಸ್ನೇಹಿತರೆ. ಇಂದಿಗೂ ಸಹ ನಾವು ಈ ಬೆಟ್ಟಕ್ಕೆ ಬಂದರೆ ಆ ಒಂದು ಪಾತ್ರೆಗಳನ್ನು ನೋಡ್ಬೋದು. ನಿಮಗೇನಾದರೂ ಡೌಟ್ ಇದ್ದರೆ ಅಲ್ಲಿ ಹೋಗಿ ಈ ಥರ ತಟ್ಟಿ ಸಹ ನೋಡ್ಬೋದು ಸ್ನೇಹಿತರೆ. ಆ ತಟ್ಟಿದಾಗ ನಮಗೆ ಆ ಪಾತ್ರೆಗಳ ಶಬ್ದ ಬರುತ್ತೆ. ಆಚೆ ತಟ್ಟಿದ್ರೆ ನಮಗೆ ಬೆಟ್ಟದ ಶಬ್ದ ಬರುತ್ತೆ, ಒಳಗಡೆ ತಟ್ಟಿದ್ರೆ ನಮಗೆ ಆ ಒಂದು ಪಾತ್ರೆಗಳ ಶಬ್ದ ಬರುತ್ತೆ ಸ್ನೇಹಿತರೆ. ಸೊ ಇವೆಲ್ಲ ಸೀತಾಮಾತೆ ಬಳಸ್ತಾ ಇದ್ದಂಥ ಪಾತ್ರೆಗಳಂತ ಹೇಳ್ತಾರೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಅದ್ಭುತವಾದಂಥ ಸ್ಥಳ ಇದು. ಇನ್ನು ಅದೇ ಥರ ಸೀತಾಮಾತೆ ತನ್ನ ವನವಾಸವನ್ನು ಕಳೆದಿದ್ದು ಕೂಡ ಇಲ್ಲೇ. ಇನ್ನು ಇದು ನೋಡ್ತಾ ಇದ್ರಲ್ಲ, ಇದು ಲವಾಕುಶರ ತೊಟ್ಟಲಂತೆ ಸ್ನೇಹಿತರೆ. ಸೊ ಅವುಗಳನ್ನು ಸಹ ನಾವು ಇಲ್ಲಿ ನೋಡ್ಬೋದು. ಇನ್ನು ಈ ತಾಯಿ ಮನೆ ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಇಲ್ಲಿ ಲಕ್ಷ್ಮಣ ತೀರ್ಥ ಆದರೆ ಕಾಣಿಸ್ತದೆ. ಈ ಲಕ್ಷ್ಮಣ ತೀರ್ಥದ ಪ್ರತ್ಯೇಕ ಏನಪ್ಪ ಅಂದರೆ, ಲಕ್ಷ್ಮಣ ಸೀತಾದೇವಿಯನ್ನು ಇಲ್ಲಿ ಕರ್ಕೊಬಂದು ಬಿಟ್ಟು ಹೋಗುವ ಸಮಯದಲ್ಲಿ ಸೀತಾಮಾತೆ ನನಗೆ ದಾಹ ಆಗ್ತದೆ, ನೀರು ಬೇಕಂತ ಕೇಳ್ತಾಳಂತೆ. ಆಗ ಲಕ್ಷ್ಮಣ ಭೂಮಿಗೆ ಬಾಣ ಬಿಟ್ಟು ಭೂಮಿಯಿಂದ ನೀರು ಮೇಲೆ ತರ್ತಾನಂತೆ. ಆ ಒಂದು ಪ್ರದೇಶ ಇದು. ಅದಕ್ಕೆ ಇದಕ್ಕೆ ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ. ಎಷ್ಟೇ ಬಿಸಿಲಿದ್ರೂ ಕೂಡ ಈ ಲಕ್ಷ್ಮಣ ತೀರ್ಥದಲ್ಲಿ ನೀರು ಖಾಲಿ ಆಗೋದೇ ಇಲ್ಲ ಸ್ನೇಹಿತರೆ. ನೀವು ಯಾವಾಗಾದರೂ ಬಂದು ನೋಡಿ, ಈ ಲಕ್ಷ್ಮಣ ತೀರ್ಥದಲ್ಲಿ ನೀರಿರ್ತವೆ. ಸೊ ಇನ್ನು ಹಾಗೆ ಬೆಟ್ಟ ಹತ್ಕೊಂಡು ನಾವು ತುದಿಗೆ ಸಹ ಹೋಗ್ಬೋದು ಸ್ನೇಹಿತರೆ. ಕೆಳಗಡೆಯಿಂದ ಬೆಟ್ಟದ ಮೇಲೆ ತುದಿಯವರೆಗೂ ನಮಗೆ ಮೆಟ್ಲಿನ ವ್ಯವಸ್ಥೆ ಇದ್ದಾವೆ. ಆರಾಮಾಗಿ ನಾವು ನಡ್ಕೊಂಡು ಹೋಗ್ಬೋದು. ವೀಕೆಂಡಲ್ಲಿ ಹೋದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ವೀಕ್ ಡೇಸಲ್ಲಿ ಹೋದರೆ ತುಂಬ ಜನ ಇರಲ್ಲ. ಇನ್ನೊಂದು ವಿಷಯ, ಒಬ್ಬೊಬ್ಬರೇ ಈ ಬೆಟ್ಟದ ಮೇಲೆ ಹೋಗೋ ಸಾಹಸ ಅಂತೂ ಮಾಡೋಕ್ಕಾದರೆ ಹೋಗ್ಬೇಡಿ ಸ್ನೇಹಿತರೆ. ಇನ್ನು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ನಮಗೆ ಶ್ರೀರಾಮ ತನ್ನ ಯಾಗ ಅಶ್ವವನ್ನು ಬಿಟ್ಟಿದ್ದಾರೆ. ಆ ಅಶ್ವವನ್ನು ಲವಾಕುಶರು ತಂದು ಇಲ್ಲಿ ಕಟ್ಟಾಕಿರ್ತಾರೆ ಸ್ನೇಹಿತರೆ. ತುಂಬ ದಿನ ಕಟ್ಟಾಕಿರ್ತಾರೆ. ಆ ಅಶ್ವಕ್ಕೆ ಹಸುವಿನ ಕಾರಣಕ್ಕೆ ಅದು ಹುಲ್ಲು ಸಿಗದೆ ಈ ಬೆಟ್ಟವನ್ನು ಕೊರೆದು ತಿಂತದಂತೆ ಸ್ನೇಹಿತರೆ. ಸೊ ಆ ಒಂದು ಪ್ರದೇಶ ಇದು. ಅದಕ್ಕೆ ಭಕ್ತರು ಈಗ ಇಲ್ಲಿ ಕೆಲವು ಸ್ವಲ್ಪ ಹುಲ್ಲನ್ನು ತಂದು ಹಾಕ್ತಾರೆ. ನೀವು ಇಲ್ಲಿ ನೋಡ್ಬೋದು, ಆ ಹುಲ್ಲು ಸಹ ಇಲ್ಲಿರುತ್ತೆ. ಹಸಿವಿಗೆ ಆ ಕುದುರೆ ಬೆಟ್ಟವನ್ನೇ ಕೊರೆದು ತಿಂತದೆ. ಇನ್ನು ಹಾಗೆ ಬೆಟ್ಟದ ತುದಿಗೆ ಬಂದರೆ ಸೀತಾದೇವಿ ಪಾರ್ವತಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ. ಸೊ ಸೀತಾದೇವಿ ತನ್ನ ಸ್ವತಃ ಹಸ್ತಗಳಿಂದ ಪಾರ್ವತಿ ದೇವಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಳೆ. ಆ ಒಂದು ದೇವಸ್ಥಾನವನ್ನು ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಇದು ಬೆಟ್ಟದ ತುದಿಯಲ್ಲಿರುತ್ತೆ. ಸೊ ಕೆಳಗಡೆಯಿಂದ ಮೇಲ್ಗಡೆ ಬಂದರೆ ನಮಗೆ ಈ ಒಂದು ದೇವಸ್ಥಾನ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಸೀತಾದೇವಿನೇ ನಿರ್ಮಿಸಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ತಾರೆ ಇದನ್ನು. ಇನ್ನು ಇಲ್ಲಿಂದ ನೋಡಿದ್ರೆ ನಮಗೆ ಪ್ರಕೃತಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸ್ನೇಹಿತರೆ. ತುಂಬ ಅದ್ಭುತವಾಗಿರುತ್ತೆ, ಅಷ್ಟೇ ಸೈಲೆಂಟಾಗಿರುತ್ತೆ. ನೀವು ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿದ್ರೆ ಆ ಬರೋ ಫೀಲಿಂಗೇ ಬೇರೆ. ಇನ್ನು ಈ ದೇವಸ್ಥಾನದ ಹಿಂದ್ಗಡೆ ನಮಗೆ ಅಗ್ನಿ ತೀರ್ಥ ಅಂತ ಇರುತ್ತೆ ಸ್ನೇಹಿತರೆ. ಈ ಅಗ್ನಿ ತೀರ್ಥದ ವಿಶೇಷತೆ ಏನಂದರೆ, ಸೀತಾದೇವಿ ತನ್ನ ತಾಯಿಯ ಭೂದೇವಿಯ ಮಡಲಿಗೆ ಸೇರಿಕೊಂಡಂಥ ಪ್ರದೇಶ ಇದು ಸ್ನೇಹಿತರೆ. ಸೊ ಇದೇ ಜಾಗದಲ್ಲಿ ಸೀತಾದೇವಿ ತನ್ನ ಗಂಡಾದ ರಾಮ ಮತ್ತು ಮಕ್ಕಳಾದ ಲವಾಕುಶರನ್ನು ಬಿಟ್ಟು ತನ್ನ ತಾಯಿಯ ಮಡಿಲನ್ನು ಇದೇ ಜಾಗದಲ್ಲಿ ಸೇರ್ಕೊಳ್ತಾಳೆ. ಅದಕ್ಕೆ ಇದನ್ನು ಅಗ್ನಿ ತೀರ್ಥ ಅಂತ ಕರೀತಾರೆ ಸ್ನೇಹಿತರೆ. ಸೊ ಆ ಪ್ರದೇಶವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದು ತುದಿಯ ಬೆಟ್ಟದಲ್ಲಾದ ಇರುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಅದ್ಭುತವಾದ ಸ್ಥಳ, ಅಷ್ಟೇ ಪವಿತ್ರವಾದಂಥ ಸ್ಥಳ ಕೂಡ ಸ್ನೇಹಿತರೆ. ಇನ್ನೊಂದು ವಿಷಯ, ನೀವು ಈ ದೇವಸ್ಥಾನಕ್ಕಾಗಲಿ ಈ ಬೆಟ್ಟಕ್ಕೆ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಆದರೆ ತರಬೇಡಿ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟನ್ನು ನೀವು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿಕೊಂಡು ಬಂದು ಈ ಒಂದು ಕ್ಷೇತ್ರಗಳನ್ನು ನೋಡಿಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇನ್ನು ಬೆಟ್ಟ ಇಳ್ಕೊಂಡು ಕೆಳಗಡೆ ಬಂದರೆ ನಮಗೆ ಕೆಳಗಡೆ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ನಮಗೆ ಸಿಗುತ್ತೆ. ಈ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ. ಈ
ದೇವಸ್ಥಾನದಲ್ಲಿ 4 ಶಿವಲಿಂಗಗಳಿದ್ದು ಇವುಗಳನ್ನು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಈ ಒಂದು ದೇವಸ್ಥಾನಗಳಲ್ಲಿರುವ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಕೂಡ. ಇನ್ನು ಈ ರಾಮಲಿಂಗೇಶ್ವರ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ 3:30ಯಿಂದ ಸಂಜೆ 7:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಇಲ್ಲಿರುವ 4 ಶಿವಲಿಂಗಗಳನ್ನು ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ಈ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ಬೆಟ್ಟ ಹತ್ತಿ ಬಂದು ಇಲ್ಲಿ ರೆಸ್ಟ್ ಕೂಡ ತಗೋಬೋದು. ನೀವು ಮೊದಲೇ ಈ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಬೆಟ್ಟ ಹತ್ತಬೋದು, ಇಲ್ಲ ಅಂದರೆ ಬೆಟ್ಟ ಹತ್ತಿ ಇಳಿದು ನಂತರ ಈ ಒಂದು ಶಿವಲಿಂಗ ಈ ಒಂದು ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ಸುಮಾರು 9ನೇ ಶತಮಾನದಲ್ಲಿ ನಿರ್ಮಿಸಿರುವಂಥ ದೇವಸ್ಥಾನ ಇದು. ಹಳೆಯ ದೇವಸ್ಥಾನ ಆದರೂ ಕೂಡ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ. ಆವಣಿ ಕ್ಷೇತ್ರ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಕುಲದೇವಿ ಗರುಡ ದೇವಸ್ಥಾನಕ್ಕೆ. ಈ ಗರುಡ ದೇವಸ್ಥಾನ ಆವಣಿ ಕ್ಷೇತ್ರದಿಂದ ಸುಮಾರು 30 ಕಿಲೋಮೀಟರ್ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಿಮಗೆ ಬಸ್ಸಿನ ಸೌಕರ್ಯ ಕೂಡ ಇದೆ. ಇಲ್ಲ ಅಂದರೆ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ನಿಮ್ಮ ಓನ್ ವೆಹಿಕಲ್ಗೆ ಇಲ್ಲಿ ಅಚ್ಚುಕಟ್ಟಾದಂಥ ಪಾರ್ಕಿಂಗ್ನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ನಿಮ್ಮ ಓನ್ ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡ್ಬೋದು. ಇದೇ ನೋಡಿ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಕುಲದೇವಿ. ಬನ್ನಿ ಈಗ ನಾವು ದೇವಸ್ಥಾನ ಹತ್ರ ಹೋಗೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಗರುಡ ಸ್ವಾಮಿಯ ಒಂದು ದೇವಸ್ಥಾನ. ಪ್ರಪಂಚದಲ್ಲೇ ಗರುಡ ದೇವರಿಗೆ ಗರ್ಭಗುಡಿ ಇರುವ ಏಕೈಕ ದೇವಸ್ಥಾನ ಇದು. ಇಲ್ಲಿರುವ ಗರುಡ ವಿಗ್ರಹ ಮೂರ್ತಿಯನ್ನು 11ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ. ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ. ನಿಮಗೇನಾದರೂ ಸರ್ಪದೋಷ ಇದ್ದರೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ನಿಮಗೆ ಎಷ್ಟು ಸರ್ಪದೋಷ ಇದ್ದರೂ ಕೂಡ ಇಲ್ಲಿಗೆ ಬಂದು ನಿಮಗೆ ಆ ಸರ್ಪದೋಷ ಅನ್ನೋದು ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ. ಇನ್ನು ಅದೇ ಥರ ನಿಮಗೆ ಮದುವೆ ಆಗಿಲ್ಲ, ಇಲ್ಲ ಮಕ್ಕಳಾಗಿಲ್ಲ ಅಂದರೂ ಕೂಡ ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ನಿಮಗೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ ಮತ್ತು ಮದುವೆ ಆಗಿಲ್ಲ ಅಂದರೂ ಕೂಡ ಮದುವೆ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಅಂತಹ ಒಂದು ಪುಣ್ಯ ಕ್ಷೇತ್ರ ಇದು. ಇನ್ನು ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೋವಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾನು ಹೊರಗಡೆಯಿಂದನೇ ಆ ಒಂದು ವಿಗ್ರಹವನ್ನು ಮೂರ್ತಿಯನ್ನು ನಿಮಗೆ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ಸೊ ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಜನ ಇರ್ತಾರೆ, ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಏನೂ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿರುವ ಗರುಡ ಮೂರ್ತಿಯ ಮೇಲೆ 8 ಸರ್ಪಗಳಿದ್ದಾವೆ. ಆ ಸರ್ಪಗಳನ್ನು ನೀವು ದರ್ಶನ ಮಾಡಿಕೊಂಡ್ರೆ ಆ ಒಂದು 8 ಸರ್ಪ ದೋಷಗಳು ಸಹ ನಿವಾರಣೆ ಆಗ್ತವೆ. ಆ 8 ಸರ್ಪ ದೋಷಗಳು ಯಾವ್ಯಾವು ಅಂದರೆ, ಫಸ್ಟು ಕಾಲ ಸರ್ಪದೋಷ, ಹೃದಯ ಸರ್ಪದೋಷ, ಕಂಠ ಸರ್ಪದೋಷ, ರಾಹುಕೇತು ಸರ್ಪದೋಷ, ರಾಹು ಸಂಧಿ ಸರ್ಪದೋಷ, ಶಿರ ಸರ್ಪದೋಷ ಎಂಬ ಅಗ್ರ ನಾಗಾಭರಣಗಳು ಈ ದೇವಸ್ಥಾನದಲ್ಲಿರುವ ಗರ್ಭಗುಡಿಯಲ್ಲಿರುವ ಗರುಡನ ವಿಗ್ರಹದ ಮೇಲೆ ಇದ್ದಾವೆ. ಆ ವಿಗ್ರಹಗಳನ್ನ ನೀವು ದರ್ಶನ ಮಾಡಿಕೊಂಡರೆ ಆ 8 ಸರ್ಪ ದೋಷಗಳು ಸಹ ನಿಮಗೆ ನಿವಾರಣೆ ಆದರೆ ಆಗ್ತವೆ ಸ್ನೇಹಿತರೆ. ಸೊ ನಿಮಗೇನಾದರೂ ಸರ್ಪದೋಷ ಇದ್ದರೆ ಮೇಯ್ನು ನೀವು ಒಂದ್ಸಲ ಇಲ್ಲಿಗೆ ಬಂದು ಭೇಟಿ ಕೊಡಿ ಸ್ನೇಹಿತರೆ. ನಿಮಗೆ ಎಂಥ ಸರ್ಪ ದೋಷ ಇದ್ದರೂ ಕೂಡ ಇಲ್ಲಿ ನಿವಾರಣೆ ಆಗ್ತವೆ. ನಾನು ಆಗಲೇ ಹೇಳ್ದಂಗೆ 8 ಸರ್ಪ ದೋಷಗಳು ಈ ಒಂದು ವಿಗ್ರಹವನ್ನು ನೀವು ದರ್ಶನ ಮಾಡಿಕೊಳ್ಳೋದ್ರಿಂದ ನಿಮಗೆ ಆ 8 ಸರ್ಪ ದೋಷಗಳು ಕೂಡ ನಿವಾರಣೆ ಆದರೆ ಆಗ್ತವೆ ಸ್ನೇಹಿತರೆ. ಆ 8 ಸರ್ಪಗಳು ಈ ವಿಗ್ರಹದ ಮೇಲೆ ಎಲ್ಲೆಲ್ಲಿದ್ದಾವೆ ಅಂತ ನೀವು ಕೇಳಿದ್ರೆ ನೋಡಿ, ಒಳಗಡೆ ಮೂಲ ವಿಗ್ರಹ ಈ ಥರ ಇರುತ್ತೆ ಸ್ನೇಹಿತರೆ. ಈ ಒಂದು ವಿಗ್ರಹದ ತಲೆಯಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು ನೋಡಿ ಸ್ನೇಹಿತರೆ, ಇಲ್ಲೊಂದು ಕಿರೀಟದಲ್ಲಿ ನೋಡಿ ಒಂದು ಹಾವಿದೆ. ಇದೇ ಥರ ಕಾಲಲ್ಲಿ ಕೂಡ ಒಂದು ಹಾವು ಇರುತ್ತೆ, ಅದೇ ಥರ ಕೈಯಲ್ಲಿ ಸಹ ಒಂದು ಹಾವು ಇರುತ್ತೆ, ಇನ್ನು ತನ್ನ ಸೊಂಟದಲ್ಲಿ ಸಹ ಒಂದು ಹಾವಿರುತ್ತೆ. ಇದೇ ಥರ 8 ಸರ್ಪಗಳು ಈ ಒಂದು ವಿಗ್ರಹದಲ್ಲಿದ್ದಾವೆ. ಈ ವಿಗ್ರಹನ ನೀವು ದರ್ಶನ ಮಾಡಿಕೊಂಡ್ರೆ 8 ಸರ್ಪ ದೋಷಗಳು ಕ್ಲಿಯರ್ ಆಗುತ್ತವೆ ಸ್ನೇಹಿತರೆ. ಇನ್ನು ಅದೇ ಥರ ಇಲ್ಲಿ ಆಂಜನೇಯ ಸ್ವಾಮಿ ಒಂದು ವಿಗ್ರಹ ಇದೆ. ಇಲ್ಲಿರುವ ಆಂಜನೇಯ ಸ್ವಾಮಿ ವಿಗ್ರಹದ ಪ್ರತ್ಯೇಕ ಏನಂದರೆ ಕೋರೆ ಹಲ್ಲು ಮತ್ತು ಬ್ರಹ್ಮಾಸ್ತ್ರವನ್ನು ನಾವಿಲ್ಲಿ ನೋಡ್ಬೋದು. ಕೋರೆ ಹಲ್ಲು ಮತ್ತು ಬ್ರಹ್ಮಾಸ್ತ್ರ ಇರುವ ಏಕೈಕ ವಿಗ್ರಹದ ಮೂರ್ತಿಯನ್ನು ನಾವು ಸಹ ಇಲ್ಲಿ ನೋಡ್ಬೋದು. ಕುಲದೇವಿ ಗರುಡ ದೇವಸ್ಥಾನವನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ. ಈ ಗರುಡ ದೇವಸ್ಥಾನದಿಂದ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಹೋಗೋಕ್ಕೆ 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ
ಬರೋಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ, ಇನ್ನು ಅದೇ ಥರ ಆಟೋ ವ್ಯವಸ್ಥೆ ಕೂಡ ಇದೆ. ಆರಾಮಾಗಿ ಅಲ್ಲಿಂದ ನೀವು ಇಲ್ಲಿಗೆ ಬರ್ಬೋದು. ಇಲ್ಲಿ ಮುಂದೆ ನೋಡ್ತಾ ಇದ್ರಲ್ಲ ಅದೇ ಕುರುಡುಮಲೆ ವಿನಾಯಕನ ದೇವಸ್ಥಾನ. ಒಂದು ವೇಳೆ ನೀವು ಓನ್ ವೆಹಿಕಲಲ್ಲಿ ಬಂದರೆ ನಿಮ್ಮ ಓನ್ ವೆಹಿಕಲ್ಗೆ ಇಲ್ಲಿ ಅಚ್ಚುಕಟ್ಟಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ದೇವಸ್ಥಾನ ಅಂದರೆ ತುಂಬಾ ಪ್ರತ್ಯೇಕವಾದಂಥ ದೇವಸ್ಥಾನ ಇದು. ಇಡೀ ನಮ್ಮ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಏಕೈಕ ಸಾಲಿಗ್ರಾಮ ಗಣೇಶನ ವಿಗ್ರಹವನ್ನು ಹೊಂದಿರುವಂಥ ದೇವಸ್ಥಾನ ಇದು. ಸುಮಾರು 1000 ವರ್ಷಗಳ ಇತಿಹಾಸ ಸಹ ಈ ಒಂದು ದೇವಸ್ಥಾನಕ್ಕೆ ಇದೆ. ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಪ್ರತ್ಯೇಕವಾದಂಥ ಒಂದು ದೇವಸ್ಥಾನ ಕೂಡ ಇದು. ಈ ದೇವಸ್ಥಾನದ ಇನ್ನೊಂದು ಪ್ರತ್ಯೇಕ ಏನಪ್ಪ ಅಂದರೆ ಇಲ್ಲಿರುವ ಗಣೇಶನ ಮೂರ್ತಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಇಲ್ಲಿರುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಂತೆ ಸ್ನೇಹಿತರೆ. ಸೊ ಅಷ್ಟು ಪವರ್ಫುಲ್ ಆದಂಥ ಒಂದು ದೇವಸ್ಥಾನ ಇದು. ಅದಕ್ಕೆ ನಾನು ಇದು ತುಂಬ ಪ್ರತ್ಯೇಕವಾದ ಮತ್ತು ಪವರ್ಫುಲ್ ಆದಂಥ ದೇವಸ್ಥಾನ ಅಂತ ಸಹ ನಾನು ನಿಮ್ಗೆ ಹೇಳಿದ್ದು. ಇನ್ನು ಒಳಗಡೆ ಬಂದು ನಮಗೆ ಇಲ್ಲಿ ಫಸ್ಟು ಮೂಷಿಕ ಕಾಣಿಸ್ತದೆ. ಈ ಮೂಷಿಕದ ಎಕ್ಸಾಕ್ಟ್ ಆಪೋಸಿಟಲ್ಲಿ ನಮಗೆ ಆ ಒಂದು ಗಣೇಶನ ಮೂರ್ತಿ ಸಹ ಕಾಣಿಸ್ತದೆ ಸ್ನೇಹಿತರೆ. ಸುಮಾರು 14 ಅಡಿ ಎತ್ತರವಿರುವ ಏಕೈಕ ಸಾಲಿಗ್ರಾಮದ ವಿಗ್ರಹ ಇದು. ಈ ವಿಗ್ರಹವನ್ನು ಅಮರ ಶಿಲ್ಪಿ ಜಕಣಾಚಾರ್ಯರು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇದೇ ನೋಡಿ ಆ ಒಂದು ವಿಗ್ರಹ ತುಂಬಾ ಪವರ್ಫುಲ್ಲು. ಇಲ್ಲಿರುವಂಥ ಒಂದು ಗಣೇಶನ ವಿಗ್ರಹ. ಇನ್ನು ಆಚೆ ಬಂದರೆ ನಮಗೆ ಇಲ್ಲಿ ನವಗ್ರಹಗಳು ಕೂಡ ಕಾಣಿಸ್ತವೆ. ಈ ನವಗ್ರಹಗಳಿಗೂ ಸಹಿತ ನಾವಿಲ್ಲಿ ಪ್ರದಕ್ಷಿಣೆ ಆದರೆ ಮಾಡ್ಬೋದು ಸ್ನೇಹಿತರೆ. ನಿಮ್ಗೆ ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ನವಗ್ರಹಗಳಿಗೂ ಸಹ ಇಲ್ಲಿ ಪ್ರದಕ್ಷಿಣೆ ಆದರೆ ಮಾಡ್ಬೋದು, ಚೆನ್ನಾಗಿದ್ದಾವೆ. ಇನ್ನು ಈ ದೇವಸ್ಥಾನದ ಇನ್ನೊಂದು ಪ್ರತ್ಯೇಕ ಏನಪ್ಪ ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನನ್ನು ಸಂಹಾರ ಮಾಡೋದಕ್ಕೂ ಮೊದಲು ಇಲ್ಲಿ ಬಂದು ಇಲ್ಲಿರುವ ಗಣೇಶನ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ಹೋದಂತೆ. ಅದಕ್ಕೆ ಆ ರಾಮನಿಗೆ ಅಷ್ಟೊಂದು ಯಶಸ್ಸು ಸಿಕ್ತು ಅಂತ ಸಹ ಹೇಳ್ತಾರೆ ಸ್ನೇಹಿತರೆ. ಸೊ ನೀವು ಸಹ ಇಲ್ಲಿಗೆ ಒಂದ್ಸಲ ಭೇಟಿ ಕೊಟ್ಟು ಹೋಗಿ ನಿಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ಪರಿಹಾರ ಆದರೆ ಆಗ್ತವೆ. ನಾನು ಸಹ ಇಲ್ಲಿ ಹೋಗಿ ದೇವಸ್ಥಾನವನ್ನು ನೋಡಿದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ. ಈ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಸೋಮೇಶ್ವರ ದೇವಸ್ಥಾನ ಸಹ ಕಾಣಿಸ್ತದೆ ಸ್ನೇಹಿತರೆ. ಕುರುಡುಮಲೆ ವಿನಾಯಕನ ದೇವಸ್ಥಾನದಿಂದ ಸುಮಾರು ಒಂದು 200 ಮೀಟರ್ ನಡ್ಕೋಬೋದು ನಮಗೆ ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಆದರೆ ಕಾಣಿಸ್ತದೆ. ಈ ಸೋಮನಾಥೇಶ್ವರ ದೇವಸ್ಥಾನ ಸುಮಾರು 1300 ವರ್ಷಗಳ ಹಳೆಯ ಒಂದು ದೇವಸ್ಥಾನ ಸ್ನೇಹಿತರೆ. ಇದು ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕಿಂತಲೂ 300 ವರ್ಷಗಳ ಹಳೆಯ ದೇವಸ್ಥಾನ ಇದು. ತುಂಬ ಚೆನ್ನಾಗಿರುತ್ತದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಯಾವುದೇ ಥರವಾದಂಥ ಅಡಿಪಾಯ ಆದರೆ ಹಾಕಿಲ್ಲ ಸ್ನೇಹಿತರೆ. ಸೊ ಹಾಗೆ ಈ ದೇವಸ್ಥಾನವನ್ನಾದರೆ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಒಳಗಡೆ ಬಂದು ನಮಗೆ ಸೋಮನಾಥೇಶ್ವರ ದೇವಸ್ಥಾನ ಈ ಥರವಾಗಿ ನಮಗೆ ದರ್ಶನ ಆದರೆ ಕೊಡ್ತಾರೆ. ಒಳಗಡೆ ಇರೋದು ಶಿವಲಿಂಗ. ಆ ಶಿವಲಿಂಗ ನಮಗೆ ಈ ಥರವಾಗಿ ದರ್ಶನ ಆದರೆ ಕೊಡ್ತದೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನ ಕೂಡ ಸುಮಾರು 1300 ವರ್ಷಗಳ ಹಳೆಯ ದೇವಸ್ಥಾನ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿರುತ್ತದೆ. ನೀವು ಹೋದಾಗ ಒಂದ್ಸಲ ನೋಡಿ ಇದು. ಇನ್ನು ಹಾಗೆ ಥರ ಮುಂದೆ ಇಲ್ಲಿ ನಿಮಗೆ ಒಂದು ಗಣೇಶನ ವಿಗ್ರಹ ಇರುತ್ತೆ. ಆ ಗಣೇಶನ ವಿಗ್ರಹದಿಂದ ನಾದಸ್ವರ ಕೇಳಿಸ್ತದಂತೆ ಸ್ನೇಹಿತರೆ. ಸೊ ಅದು ಹಾಳಾಗಬಾರ್ದಂತ ಈಗ ಆ ವಿಗ್ರಹದ ಸುತ್ತಲೂ ಒಂದು ಪಂಜರನಾದರೆ ಇಟ್ಟಿದ್ದಾರೆ. ಆ ಒಂದು ವಿಗ್ರಹವನ್ನು ಕೂಡ ನೀವು ಇಲ್ಲಿಗೆ ಹೋದಾಗ ನೋಡಬಹುದು. ಸ್ನೇಹಿತರೆ, ಈ ಎಲ್ಲ ದೇವಸ್ಥಾನಗಳನ್ನು ಒಂದೇ ದಿನದಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಕವರ್ ಆದರೆ ಮಾಡ್ಬೋದು ಸ್ನೇಹಿತರೆ. ನಾವು ಈ ದೇವಸ್ಥಾನಗಳ ಟೈಮಿಂಗು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಿಂಗ್ನ ನಾವು ನೆನಪಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಎಲ್ಲ ದೇವಸ್ಥಾನಗಳನ್ನು ಒಂದೇ ದಿನದಲ್ಲಿ ಕವರ್ ಆದರೆ ಮಾಡ್ಬೋದು. ಈ ಆವಣಿಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ನಾವು ಬೆಟ್ಟ ಹತ್ತಿ ಬೆಟ್ಟದ ತುದಿವರೆಗೂ ಹೋಗಿ ಬರ್ತೀವಿ ಅಂದರೆ ಆವಣಿಯಲ್ಲಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಸ್ನೇಹಿತರೆ. ಅಲ್ಲಿ ನೋಡಿಕೊಂಡು ಮಿಕ್ಕಿದ ಜಾಗಗಳನ್ನೆಲ್ಲ ಆರಾಮಾಗಿ ನೀವು ಆದರೆ ಕವರ್ ಆದರೆ ಮಾಡ್ಬೋದು ಸ್ನೇಹಿತರೆ. ಗೆಳೆಯರೇ, ನೋಡಿದ್ರಲ್ಲ, ಇದೇ ಮುಳುಬಾಗಿಲು ಸುತ್ತಮುತ್ತಲ ನಾವು ನೋಡಬೇಕಾಗಿರುವಂಥ ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.